ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ತನ್ವೀರ್ ಸೇಠ್ ಸಾಹೇಬ್ರಿಗೆ, ತನ್ವೀರ್ ಸೇಠ್ ಸಾಹೇಬ್ರಿಗೆ, ತನ್ವೀರ್ ಸೇಠ್ ಸಾಹೇಬ್ರಿಗೆ, ಯಥಾರ್ಥಕ್ಕೆ ಉಳಿಗೆ. बोलता ना म्हणजे इत्मीनान से तस्वीर में बात करो, सब साइड में आओ। ಹೋಗಿ ಸರ್, ಮುಂದೆ ಹೋಗಿ ಸರ್. ಸ್ಪೀಚ್ ಮಾಡ್ಬಿಟ್ಟು ಸೈಡ್ ಬನ್ನಿ, ಸೈಡ್ ಬನ್ನಿ, ಆ ಕಡೆ ಬನ್ನಿ. ಇವರೇ ಸೈಡಿ ಬನ್ನಿ, ಬನ್ನಿ ಯಜಮಾನ್ರೆ, ಆ ಕಡೆ ಬನ್ನಿ, ಸೈಡಿ ಬನ್ನಿ, ಬನ್ನಿ, ಆ ಕಡೆ ಬನ್ನಿ. आपके सामने इत्मीनान से तफसील से बात करेंगे। अगर आप खामोश रहेंगे तो तफसील से और सबको भी समझ में आएगा। कोई भी शोर और गड़बड़ी न करे। इत्मीनान से 10 मिनट की बात को तकलीफ को ಈ ಕಡೆ ಬಂದರೆ ಹೇಳಿದೆ ಹೋಗಿ ನಗರ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದಂಥ ಆರ್ ಮೂರ್ತಿ ಅವರೇ, ನಗರದ ಎಲ್ಲ ಮಾಜಿ ನಗರ ಪಾಲಿಕಾ ಸದಸ್ಯರುಗಳೇ, ಬ್ಲಾಕ್ ಅಧ್ಯಕ್ಷರಾದಂಥ ಸೈಯದ್ ಇಕ್ಬಾಲ್ ರವರೇ, ಹಿರಿಯ ಮುಖಂಡರು ಆದಂಥ ಅನ್ವರ್ ಪಾಷಾರವರೇ,
ಎಲ್ಲ ತಾಯಿಂದರೇ, ಹಿರಿಯರೇ, ಸ್ನೇಹಿತರೇ, ಮಾಧ್ಯಮದ ಮಿತ್ರರೇ, ಈಗಾಗಲೇ ಕರ್ನಾಟಕ ಸರ್ಕಾರದ ಸಚಿವ ಸಂಪುಟ ಪುನರ್ರಚನೆ ಆಗಿ ಸನ್ಮಾನ್ಯ DK ಶಿವಕುಮಾರ್ ಅವರ ಪರಿಪೂರ್ಣವಾದಂತಹ ಸಚಿವ ಸಂಪುಟ ಅಸ್ತಿತ್ವಕ್ಕೆ ಬಂದಿದೆ. ನನಗೆ ಈ ಭಾಗದಿಂದ ಅವಕಾಶ ಸಿಕ್ಕುತ್ತೆ ಅನ್ನೋ ಬಹಳಷ್ಟು ನಿರೀಕ್ಷೆ ಇದ್ರೂ ಕೂಡ ಎಲ್ಲೋ ಒಂದು ಕಡೆಗೆ ಕೈ ತಪ್ಪುವಂತಹ ಸಂದರ್ಭದಲ್ಲಿ ನನ್ನ ಜೊತೆಗೆ ನನ್ನ ಕಾರ್ಯಕರ್ತರು ನನಗೆ ಶಕ್ತಿ ತುಂಬುವಂಥ ರೀತಿಯಲ್ಲಿ ನಡೆದಂತಹ ಘಟನೆಗಳು ಮನಸ್ಸಿಗೆ ಸಾಕಷ್ಟು ನೋವು ತಂದುಕೊಂಡಿದ್ರು ಕೂಡ ನಾನು ಆ ಸಂದರ್ಭದಲ್ಲಿ ಮಾಧ್ಯಮದಲ್ಲಿ ಮಾತಾಡುವಂಥ ಸಂದರ್ಭದಲ್ಲಿ ಹೇಳಿದೆ, ನನಗೆ ಅಧಿಕಾರ ಎಲ್ಲ ಮುಖ್ಯ, ನನಗೆ ರೂಪ ಕೊಟ್ಟಂತ ನನ್ನ ಕಾರ್ಯಕರ್ತರು. ಒಬ್ಬ ಕಾರ್ಯಕರ್ತ ವಿಷ ಸೇವಿಸಿ ಜೀವನವನ್ನು ತ್ಯಾಗ ಮಾಡಕ್ಕೆ ಮುಂದಾದಂತಹ ಸಂದರ್ಭದಲ್ಲಿ ಆಸ್ಪತ್ರೆಯಲ್ಲಿ ನೋಡಿ ಅನಂತ ಇರುವಂತ ನೋಡಿ ನನಗೆ ಕಣ್ಣೀರು ಬಂದಿತ್ತು ನಿಜ. ಆದ ಕೆಲವು ಮಾಧ್ಯಮಗಳಲ್ಲಿ ಸಚಿವ ಸ್ಥಾನ ಸಿಗದೇ ಇರೋದಕ್ಕೆ ನನ್ನ ಕಣ್ಣೀರು ಬಂತು ಅಂತ ಹೇಳಿದ್ರು. ನಾನು ಯಾವುದೇ ಕಾರಣಕ್ಕೂ ಅಧಿಕಾರಕ್ಕಾಗಿ ನಾನು ಕಣ್ಣೀರು ಸುರಿಯುವಂಥದ್ದಲ್ಲ. ನನ್ನ ಕಾರ್ಯಕರ್ತರೇ ನನ್ನ ಆಸ್ತಿ, ನನ್ನ ಆಸ್ತಿನ ಸಂರಕ್ಷಣೆ ನಗರದ ವಿವಿಧ ಸಂಘ ಸಂಸ್ಥೆಗಳು ಅವರವರ ಶಕ್ತಿ ಮೀರಿ ನನ್ನ ಪರ ಬೆಂಬಲವನ್ನು ಸೂಚಿಸಿದ್ದಾರೆ. ಅಂಗವಿಕಲರು ನನಗಾಗಿ ಕಣ್ಣೀರು ಹಾಕಿ ಅವರ ಪ್ರಾರ್ಥನೆಗಳನ್ನ ಮಾಡಿ ನಾನು ಯಾವುದಾದ್ರು ಒಂದು ಸ್ಥಾನವನ್ನು ಹೊಂದಬೇಕು. ಒಟ್ಟಾರೆ ಎಲ್ಲರೂ ನನ್ನಿಂದ ನಿರೀಕ್ಷೆಯನ್ನ ಮಾಡ್ತಾ ಇರುವಂಥದ್ದು. ನಾನು ಅಧಿಕಾರದಲ್ಲಿ ಇಲ್ಲದೆ ನನ್ನ ಕೊನೆ ಉಸಿರು ಇರುವ ತನಕ ನಿಮ್ಮ ಸೇವಕನಾಗಿ ಇರ್ತೇನೆ. ನಾಳೆ ಅಧಿವೇಶನ ಪ್ರಾರಂಭ ಆಗ್ತದೆ. ನನ್ನ ಬೆಂಬಲಕ್ಕೆ ನಿಂತಹ ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು, ಅದು ಮಣಿಪಾಲದ ವೃತ್ತದಲ್ಲಾಗಿರ್ಬೋದು, ನಮ್ಮ ಮೌಲಾನಾ ಆಜಾದ್ ವೃತ್ತದಲ್ಲಾಗಿರ್ಬೋದು, ಮೌಂಟನ್ ಸರ್ಕಲ್ನಲ್ಲಾಗಿರ್ಬೋದು, ಗೂಡ್ಸ್ ಲಾರಿ ಮಾಲೀಕರು ಮತ್ತು ಲೋಡರ್ದಾಗಿರ್ಬೋದು, ಅವರ ಜೊತೆ ನಿರಂತರವಾಗಿ ನನ್ನ ಕಾರ್ಯಕರ್ತರು, ಮುಖಂಡರುಗಳು ನನಗಾಗಿ ಬೆಂಬಲಕ್ಕೆ ನಿಂತಂಥದ್ದು ಅದು ಯಾವತ್ತೂ ಮರೆಯಕ್ಕೆ ಸಾಧ್ಯ ಇಲ್ಲ. ನಾನು ಅಣುವು ಸೇವೆ ಮಾತ್ರ ಮಾಡಿರುವಂಥದ್ದು, ಯಾರಿಗೂ ತೃಪ್ತಿ ಮಾಡಕ್ಕಂತೂ ಅಂತ ಅಧಿಕಾರದಲ್ಲಿ ನಾನು ಇಲ್ಲದೇ ಇದ್ರು ಕೂಡ ನನ್ನ ಬ್ಲಾಕ್ ಅಧ್ಯಕ್ಷರುಗಳು, ವಿಶೇಷವಾಗಿ ಅಜೀಜ್ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು, ಪದಾಧಿಕಾರಿಗಳು ನಿರಂತರವಾಗಿ ಇವತ್ತು 7ನೇ ದಿನ ಮೌನ ಪ್ರತಿಭಟನೆ ಮಾಡ್ತಾ ಇಲ್ಲಿ ಕೂತಿದ್ದಾರೆ. ನಾನು ಅನೇಕ ಸಂದರ್ಭಗಳಲ್ಲಿ ಅವ್ರಿಗೆ ಕೈ ಮುಟ್ಟಿ ಕೇಳಿದೆ, ಬೇಡ ಪ್ರತಿಭಟನೆಗಳು ಮಾಡೋದು ಬೇಡಿ ಅನ್ನೋದು. ಇವತ್ತು ಅಂತಿಮವಾಗಿ ನಾನು ಪೊಲೀಸವ್ರಿಗೂ ಹೇಳಿದೆ, ನಾನೇ ಬರ್ತೇನೆ, ನಾನು ಬಂದು ಅವ್ರಿಗೆ ಮನವಿ ಮಾಡ್ಕೊತೇನೆ, ಈ ಪ್ರತಿಭಟನೆಯನ್ನ ಕೈ ಬಿಟ್ಟು ಆಗ್ಬೇಕಾಗಿರೋ ಯಾರಿಂದ ನನಗೆ ಆಗ್ಬೇಕಾಗಿರೋದಲ್ಲ. ನನ್ನ ಹಣೆ ಬಾರದಲ್ಲಿದ್ದಾಗ ಯಾರು ತಪ್ಪಿಸಕ್ಕೂ ಆಗಲ್ಲ. ಆದ್ರೆ ಒಂದು ಹೊಸ ಶಕ್ತಿಯನ್ನ ನೀವೆಲ್ಲರೂ ಕೊಟ್ಟಿದ್ದೀರ. ನಿಮ್ಮ ಶಕ್ತಿಯನ್ನ ನಾನು ಸದ್ಬಳಕೆ ಮಾಡಿಕೊಂಡು
ನಾನು ಇಡೀ ರಾಜ್ಯದಲ್ಲಿ ನಾನು ಏನು ಸೇವೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅದನ್ನು ಖಂಡಿತವಾಗಿ ಮಾಡ್ತೇನೆ. ನಿಮ್ಮೆಲ್ಲರ ರಕ್ಷಣೆ ಮಾಡಬೇಕಾಗಿರೋ ಹೊಣೆಗಾರಿಕೆ ನನಗಿದೆ. ಈ ನಗರದ ಮೇಲೆ ನನ್ನ ಋಣ ಇದೆ. ಈ ಜನರ ಪ್ರೀತಿಯನ್ನು ಸ್ವೀಕರಿಸಿ ಆ ಋಣ ತೀರಿಸುವಂಥದ್ದು ನಾನು ಮಾಡಬೇಕಾಗಿರುವಂಥ ಕೆಲಸ. ಬಹುಶಃ ನಾನು ಸೌಭಾಗ್ಯವಂತ, ನನಗೆ ನಿಮ್ಮೆಲ್ಲರ ಪ್ರೀತಿಯನ್ನು ಸಿಕ್ಕುವಂತಹ ಸೌಭಾಗ್ಯ ನಾನು ಪಡ್ಕೊಂಡಿದ್ದೇನೆ. ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಸಭೆ ಕರಿತೇನೆ ಅಂತ ಹೇಳಿ ಕರೆದಿದ್ರು. ನಾನು ಪ್ರತ್ಯೇಕವಾದಂಥ ಸಭೆ ಕರಿಬಹುದು ಅಂದ್ಕೊಂಡಿದ್ದೆ. ಆದರೆ ನಾಳೆ ಅಧಿವೇಶನಕ್ಕೆ ಪೂರ್ವಭಾವಿಯಾಗಿ ಇವತ್ತು ಸಭೆ ಕರೆದು ಆ ಕಾರಣ ನಾನು ಹೋಗಿಲ್ಲ. ನಾಳೆ ಅಧಿವೇಶನ ಪ್ರಾರಂಭ ಆದಾಗ ಸಿಗ್ತಾರೆ, ಮಾತಾಡ್ತೇವೆ. ನಮ್ಮ ಸಂದೇಶವನ್ನು ನಾವು ವರಿಷ್ಠರಿಗೂ ಕಳಿಸ್ಕೊಟ್ಟಿದ್ದೇವೆ. ಈ ಪಕ್ಷವನ್ನು ನಾವು ಕಟ್ಟಿರುವಂಥದ್ದು. ಈ ಪಕ್ಷ ಕಟ್ಟಿರೋದ್ರಿಂದ ಕೇಳುವಂಥ ಅಧಿಕಾರವನ್ನು ನಾವೇ ಹೊಂದ್ಕೊಂಡಿದ್ದೇವೆ. ನನಗೆ ರೂಪ ಕೊಟ್ಟಂತ ನನ್ನ ಕಾರ್ಯಕರ್ತರು ಪ್ರಶ್ನೆ ಮಾಡುವಂಥ ಅಧಿಕಾರ ಹೊಂದಿದ್ದಾರೆ. ಹಾಗಾಗಿ ನಿರಂತರವಾಗಿ 8, 10, 9 ದಿನ ಏನು ಮಾಡ್ಕೊಂಡು ಬಂದಿದ್ದೀರ, ನಿಮ್ಮ ನೋವು, ನಿಮ್ಮ ಆಸೆ ಅಭಿಲಾಷೆಗಳು ವರಿಷ್ಠರು ಬಂದು ಹೋಗಿದೆ. ಮುಂದಿನ ತೀರ್ಮಾನ ಅವರು ಬಿಡೋಣ. ಏನಾಗುತ್ತೆ ಅನ್ನೋದು ಕಾದು ನೋಡೋಣ. ಮುಂದೆ ನಾವು ಯಾವ ಹೆಜ್ಜೆ ಹಾಕಬೇಕು ಅನ್ನೋದನ್ನು ಕೂಡ ನಾವು ತೀರ್ಮಾನ ಮಾಡೋಣ. ಅನೇಕ ಜನ ನಮ್ಮಿಂದ ಸಾಕಷ್ಟು ನಿರೀಕ್ಷೆ ಇಟ್ಕೊಂಡಿದ್ದಾರೆ. ನಮ್ಮ ಪ್ರತಿಭಟನೆಗಳಿಂದ ಬೇರೆಯವರಿಗೆ ತೊಂದರೆ ಆಗುವಂಥದ್ದು. ಇವತ್ತು ಪಡಿತರ ಅಕ್ಕಿ ನಮ್ಮ ರೈತರಿಗೆ